ಕನ್ನಡ ಜಾಣ ನಮಸ್ಕಾರ. ದೆಹಲಿಯಲ್ಲಿ ಬೆಳ್ಳಂಬೆಳಿಗ್ಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಯಿತು. ದೆಹಲಿ ಪೊಲೀಸರ ದಿಟ್ಟತನ, ಆ ಸಾಹಸ, ಆ ಶೌರ್ಯ, ಆ ಚಾಕಚಕ್ಯತೆ ಇದೆಲ್ಲವನ್ನೂ ಸಹ ನೋಡಿ ಇಡೀ ಜಗತ್ತಿನ ಮೂಲ ಮೂಲೆಯ ರಾಷ್ಟ್ರ ನಾಯಕರುಗಳು, ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ಎಲ್ಲರೂ ಸಹ ಮೋದಿ ಸಾಹೇಬರಿಗೆ ಫೋನ್ ಮಾಡಿ ಅಭಿನಂದನೆಯ ಮಹಾಪುರವನ್ನು ಹರಿಸ್ತಾ ಇದ್ದಾರೆ. ತುಂಬ ಅಭಿನಂದಿಸ್ತಾ ಇದ್ದಾರೆ. ಎಂಥ ಪೊಲೀಸು, ಎಂಥ ಟ್ರೈನಿಂಗ್ ಕೊಟ್ಟಿದ್ರ, ಏನು ಸ್ಕಿಲ್ ಅವ್ರದ್ದು, ಧೈರ್ಯ ಏನು, ಯೂನಿಫಾರ್ಮನ್ನು ಹಾಕೊಂಡಲ್ಲಿ ಬಿಳಿ ಬಟ್ಟೆ ಹೊಚ್ಕೊಂಡು ಹೋಗೆಲ್ಲ ಇಟ್ಕೊಂಬಂದಿದ್ದಾರೆ. ಅದಕ್ಕೆಲ್ಲ ಕುಹಕ ಆಡೋದು. ಆ ಬಿಳಿ ಬಟ್ಟೆ ಹಿಂಗೆ ಗುಬ್ರ ಹಾಕೊಂಡು ಹೋಗೋದು ದೆವ್ಗಳು. ರಾತ್ರಿ ಹೊತ್ತು ಮನುಷ್ಯರಲ್ಲ, ದೆವ್ಗಳು ಬಿಳಿ ಬಟ್ಟೆ ಹಾಕೊಂಡಿರ್ತಾವಂತಲ್ಲ, ಕುಹಕ ಆಡ್ತಾವೆ. ಅದು ಕುಹಕ ಆಡೋದಲ್ರಿ, ಆ ಸ್ಕಿಲ್ ನಮ್ಮ ಪೊಲೀಸರ ಸ್ಕಿಲ್ ಅದು. ಇದನ್ನೆಲ್ಲ ಮೆಚ್ಚಿ ಜಗತ್ತಿನ ಬೇರೆ ಬೇರೆ ನಾಯಕರುಗಳು ಮೋದಿಯವ್ರಿಗೆ ಹೇಳಿದರಂತೆ, ದಯವಿಟ್ಟು ಕಳಿಸ್ಕೊಡಿ, ನಮಗೆ ನಮ್ಮ ದೇಶದ ಪೊಲೀಸರು ಟ್ರೈನಿಂಗ್ ಕೊಡಬೇಕು, ಇವ್ರಿಗೆಲ್ಲ ಕೊಡಿಸ್ಬೇಕು, ಇವು ಸ್ಕಿಲ್ ಏಳಿಸ್ಬೇಕು ಅಂತೇಳಿ ಎಲ್ಲ ಕರಿತಾವ್ರಂತೆ. ಮೋದಿಯವ್ರು ವಿಶ್ವಗುರು ಅಲ್ವಾ, ಖಂಡಿತ ಕಳಿಸ್ತಾರೆ ಮುಂದೆ. ಪೊಲೀಸರು ಏನಪ್ಪ ಮಾಡಿದ್ರು ಅಂದರೆ, ಅದು ಹೇಳಿದಲ್ಲ, ಬಿಳಿ ಬಟ್ಟೆ ಗುಬ್ರ ಹಾಕೊಂಡು ಹೋಗಿ ಅವನು ಯಾರೋ ಒಬ್ಬ ತಿಕ್ಲ ಮಲಗಿದ್ದ, ಸೋನಮ್ ವಾಕ್ಚುಕ್ ಅಂತ ಹೇಳ್ಬಿಟ್ಟು ಒಬ್ಬ ಚೈನಾ ಏಜೆಂಟ್ರಿ ಆತ. ಸುಮ್ಮನೆ ಉಪವಾಸ ಅಂತ ನಾಡ್ಕಾಡ್ಕೊಂಬಂದಿದ್ದು 20 ದಿವಸದಿಂದ. ಚೈನಾ ಏಜೆಂಟು, ಆ ವಿಜ್ಞಾನಿ ಅಂತ ಸುಳ್ಳು ಹೇಳ್ಕೊತಾನೆ, ಆತ ವಿಜ್ಞಾನಿನೇ ಅಲ್ಲ. ಸರ್ಟಿಫಿಕೇಟ್ ಕೊಟ್ಟಿದ್ದಾನ? ಮೋದಿಯವ್ರ ಥರ ಕೊಟ್ಟಾನೇನ್ರಿ? ಮೋದಿಯವ್ರು ಹೆಂಗೆ ಕೊಟ್ಟಿದ್ದಾರೆ ಕೇಳಿದ ತಕ್ಷಣ ಸರ್ಟಿಫಿಕೇಟ್ ಕೊಟ್ಟರೆ ಆ ಥರ ಕೊಟ್ಟಿದ್ದಾನೆ, ಇಂಜಿನಿಯರ್ ಅಂತ ಹೇಳ್ಬಿಟ್ಟು, ಅಲ್ಲ ಸೈಂಟಿಸ್ಟ್ ಅಂತ ಹೇಳ್ಬಿಟ್ಟು. ಏನಿಲ್ವಲ್ಲ, ಅಲ್ಲಿ ಸುಮ್ಮನೆ ನಾಟಕ ಆಡ್ಕೊಂಡು ರಾತ್ರೆಲ್ಲ ತಿಂದುಬಿಡೋದು. ಸರ್ರೆ ಚಿಕನ್ ಮಟನ್ನು ಸುಮ್ಮನೆ ಬಾತ್ರೂಮ್ ಹೋಗ್ತಂತ ಹೇಳೋದು. ಅಲ್ಲೆಲ್ಲ ಶಿಷ್ಯಂದ್ರೆ ವ್ಯವಸ್ಥೆ ಮಾಡ್ತಾರೆ. ನಿಮ್ಗೆ ಗೊತ್ತಲ್ಲ, ಮಟನ್ ತಿಂದರೆ ಬೇಗ ಕರಗಲ್ಲ. ಯಾಕೆ ನನಗೆ ಗೊತ್ತು, ಅನುಭವ ಇದ್ದೇನೆ, ನಾನು ಮಟನ್ ತಿಂತೀನಿ, ಬೇಗ ಕರಗಲ್ಲ ಅದು. ಹಂಗಾಗಿ ಅಗ್ಲತ್ತು ಬಂದು ಚೆನ್ನಾಗಿ ಗಡದ್ದ ನಿದ್ದೆ ಹೊಡೆಯೋದು. ನಾನು ಉಪವಾಸ ಅಂತ ಹೇಳ್ಕೊಂಡ್ಬಿಡೋದು. ಮತ್ತು ಶಿಷ್ಯಂದ್ರೆ ಒಂದಷ್ಟು ಜನ ಅವರು ಅಷ್ಟೇ, ಅದೇನು ರೀ ಅವ್ರು ಸಮೋಸ ತಿಂತಾರೆ, ನೀರು ಕುಡಿತಾರೆ ರೀ ಅವರು, ನೀರು ಕುಡಿತಾರೆ, ಗಾಳಿಗೆ ಉಸಿರಾಡ್ತಾರೆ ಅವರು. ಏನು ದುಡ್ಡು ಮೇಲೆ ಬಂತು ಅವ್ರು ಚಾಪೆ ಹಾಕೋಣಕ್ಕೆ, ಜಮ್ಖಾನ ಹಾಸೋಕ್ಕೆ, ಅವ್ರ ಬಟ್ಟೆ ಹಾಕೋಣಕ್ಕೆ, ಇದಕ್ಕೆ ದುಡ್ಡು ಪೌಡ್ರ್ ಹಾಕೋಣಕ್ಕೆ, ಇದಕ್ಕೆಲ್ಲ ಎಲ್ಲರಿಗೂ ಬಂತು ದುಡ್ಡು. ಲೆಕ್ಕ ಕೊಡಬೇಕಲ್ವಾ? ನೋಡಿ, ಕೇಳಿದ ತಕ್ಷಣ RSS ಹೆಂಗೆ ಕೊಟ್ಟರು, ಪ್ರಿಯಾಂಕಾ ಖರ್ಗೆ ಕೇಳಿದ ತಕ್ಷಣ RSS ಪಟ್ಟಂತ ಲೆಕ್ಕ ಕೊಟ್ಟರು. ಇವ್ರು ಯಾಕೆ ಕೊಡೋಕ್ಕಾಗಲ್ಲ? ಎಷ್ಟೆಷ್ಟು ಕೋಟಿ, 100,000 ಕೋಟಿ ಖರ್ಚು ಮಾಡಿದ್ದಾರೆ ಅದಕ್ಕೆ. 20 ದಿವಸದಿಂದ ಲೆಕ್ಕ ಕೊಟ್ಟಿದ್ದಾರಾ? ಎಲ್ಲಿ ಬರೋ ದುಡ್ಡು ಇವರಿಗೆಲ್ಲ? ಅದೆಲ್ಲ ಒಂದಷ್ಟು ಜನ ಆತಂಗೆ ಸಪೋರ್ಟ್ ಮಾಡಿ ಕೂತ್ಕೊಂಡು ನಾಟಕ ಆಡೋಕ್ಕೆ. ಅಷ್ಟಕ್ಕೂ ಕೂತಿದ್ದೇನಕ್ಕಪ್ಪ ಅಂತ ಗನಂದಾರಿ ಕೆಲಸ ಏನಿತ್ತು ಈ ಮನುಷ್ಯ ಅಲ್ಲಿ ಕೂತ್ಕೊಳ್ಳೋಕೆ ಉಪವಾಸ? ಅದೇನೋ ಒಂದು ನೀಟ್ ಅಂತ ಒಂದು ಎಕ್ಸಾಮ್ ಮಾಡಿರಂತೆ, ಕ್ವಶನ್ ಪೇಪರ್ ಸೋರೋಯ್ತಂತೆ, ಲೀಕ್ ಆಗ್ಬಿಡ್ತಂತೆ. ದೊಡ್ಡ ವಿಚಾರ ಏನ್ರಿ ಅದೆಲ್ಲ ರೀ. ಅದೇನು ರೀ ಅಂಥದ್ದು ತುಂಬ ಜನ ಇದು ಮಾಡ್ತಾರಪ್ಪ. ಎಲ್ಲಪ್ಪ ರಫೇಲ್ದೆಲ್ಲ ಬೆಂಕಿ ಬಿತ್ತು, ಕಳೆದೋಗ್ಬಿತ್ತು ಅಂತ ಹೇಳ್ತಾರೆ. ಆ ಮನೆ ಈ ವೋಟಿಂಗ್ ಮಿಷನ್ಗಳಿಗೆಲ್ಲ ಪಶ್ಚಿಮ ಬಂಗಾಳದ ಬೆಂಕಿ ಬಿತ್ತು ಅಂತ ಹೇಳ್ತಾರೆ. ಅವೆಲ್ಲ ದೊಡ್ಡ ವಿಚಾರ ಏನ್ರಿ? 140 ಕೋಟಿ ಜನಸಂಖ್ಯೆ, ಈ ದೇಶ ಆಳಬೇಕು. ಎಲ್ಲ ಸಣ್ಣ ಪುಟ್ಟ ಒಂದು ಆಗುತ್ತಪ್ಪ. ಕ್ವಶನ್ ಪೇಪರ್ ಲೀಕ್ ಆಯಿತು, ಏನು ಮಾಡೋಕ್ಕಾಗುತ್ತಪ್ಪ? ಮತ್ತೆ ಎಕ್ಸಾಮ್ ಮಾಡಿಲ್ವಾ ನಾವು? ಮತ್ತೆ ಮಾಡಿದ್ರೆ ತಾನೆ ಬಿಟ್ಟುವಾ? ಅದನ್ನು ಮುಖ್ಯ ಅಲ್ವಾ? ಅದೇ ಯಾಕೆ ಹೇಳ್ತಾರ ನೀವು? ಮತ್ತೆ ಅದೇನೋ 20 ಮಕ್ಕಳು ಸತ್ಬಿಟ್ರಂತೆ. ಏನು ರೀ, 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಒಂದು 20 ಮಕ್ಕಳು ಸಾಯೋದೇನು ದೊಡ್ಡ ವಿಚಾರ ಏನ್ರಿ? ಸಾಯಲೇ ಬಿಡ್ರಿ. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರಪ್ಪ, ತೊಟ್ಟಲ್ಲಿ ಇನ್ನೊಂದು ಎತ್ಕೋತಾಳೆ ಬಿಡು ಅಂತ ಹೇಳ್ಬಿಟ್ಟು. ಅವ್ರ ಅಪ್ಪ ಅಮ್ಮ ಮತ್ತೊಂದು ಹುಟ್ಟಿಸ್ತಾರೆ ಬಿಡ್ರಿ, ಮತ್ತೊಂದು ಹುಟ್ಟಿಸ್ತಾರೆ, ಸತ್ರು ಸಾಯ್ತಾವು. ಏನು ದೊಡ್ಡ ವಿಚಾರ? ಅವ್ರೇನು ಮದುವೆ ಆಗಿದ್ರಾ? ಅವ್ರಿಗೇನು ಮಕ್ಕಳಿತ್ತಾ? ಇಲ್ಲ, ಅವ್ರು ಮಾತ್ರ ಸತ್ತಿರೋದು, ಹುಟ್ಟಿಸ್ತಾರೆ. ನಮ್ಮ ಮುತಾಲಿಕ್ ಅನ್ನೋ ಸಾಹೇಬ್ರು ಹೇಳಿದಾರಲ್ಲ, 4 ಎಷ್ಟೋ ಹಿಂದೂಗಳಲ್ಲಿ ಎಷ್ಟೋ ಮಕ್ಕಳು ಹುಟ್ಟಿಸ್ಬೇಕು ಅಂತ RSS ಹೇಳಿದ್ದಾರೆ. ಆಮೇಲೆ ನಮ್ಮ ಪೇಜಾವರ ಸ್ವಾಮಿಗಳು ಹೇಳಿದರು, ತುಂಬ ಜನ ಮಕ್ಕಳು ಮಾಡಬೇಕು ಅಂತ. ಹೊಸವರು ಎಲ್ಲ ಮಾಡ್ತಾರೆ ಬಿಡಿ, ಏನು ತೊಂದರೆ ಇಲ್ಲ, ಎಲ್ಲ ಆಗುತ್ತದು, ದೊಡ್ಡ ವಿಷಯ ಅಲ್ಲ. ಅಷ್ಟಕ್ಕೂ ನಮ್ಮ ಸನಾತನ ಧರ್ಮವನ್ನು, ನಮ್ಮ ಹಿಂದುತ್ವವನ್ನು ಗೇಲಿ ಮಾಡೋ ರೀತಿಯಲ್ಲಿ, ಅಣಕ ಮಾಡೋ ರೀತಿಯಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ಮರ್ಯಾದೆ ಕಳೆಯೋಕ್ಕೋಸ್ಕರ ಮಾತಾಡ್ತಾ ಇದ್ರಲ್ಲ ಬಾಯಿ ಬಂದಂಗೆ. ಸತ್ತಾರೆ ಯಾರವರು? ಏನು ಹಿಂದೂಗಳ ಮಕ್ಕಳು ಅಂತ ಅವರು? ರೀ ಸಾಬ್ರು ರೀ, ಕ್ರಿಶ್ಚಿಯನ್ರ ಮಕ್ಕಳು, ಸಾಬ್ರು ಕ್ರಿಶ್ಚಿಯನ್ರ ಮಕ್ಕಳು ಸತ್ರು ಸಾಯ್ತಾ ಬಿಡ್ರಿ. ಒಳ್ಳೆ ಚೆನ್ನಾಗೋಯ್ತಲ್ಲ. ಅದಕ್ಕೋಸ್ಕರ ನಮ್ಮ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡೋಕ್ಕಾಗತ್ತಾ? ಇದು ಒಂದೇನೇ ಕೆಲಸ ಅವ್ರಿಗೆ? ಏನೋ ಸಣ್ಣ ಪುಟ್ಟದಾಗಿರುತ್ತಪ್ಪ. ಅದಕ್ಕೆ ಇಂಥ ಸಿಲ್ಲಿ ವಿಚಾರ ಇಟ್ಕೊಂಡು ಡ್ರಾಮಾ ಮಾಡ್ಕೊಂಡು ಕೂತಿದ್ದೀರಲ್ಲ. ಈ ನಾಟಕ ಆಡೋಕ್ಕೆ, ಈ ಡ್ರಾಮಾ ಆಡೋಕ್ಕೆ ಒಂದಷ್ಟು ಜನ ಬೇರೆ ಬೇರೆ ದೇಶದ್ರೋಹಿಗಳು. ನೋಡಿ, ಹಿಂದೆ ನಮ್ಮ ಅಣ್ಣಾಚಾರ್ಯರು ಕೂತಿರ್ತಾನೆ, ಅಣ್ಣಾಚಾರ್ಯರು ಕೂತಿದ್ರು. ಎಂಥ ಗನಂದಾರಿ ಕೆಲಸ ಅವಾಗ ಮಾಡಿದ್ದು. ಇಡೀ ದೇಶದ ಮೂಲೆ ಎಲ್ಲರೂ ಫ್ಲೆಕ್ಸ್ ಇಟ್ಕೊಂಡು ನಿಂತ್ಕೊಂಡ್ರು, ಕ್ಯಾಂಡ್ ಇಟ್ಕೊಂಡು ನಿಂತ್ಕೊಂಡ್ರು. ಮತ್ತು ನಮ್ಮ ಸಂತೋಷ್ ಹೆಗಡೆ ಅವರು ಎಂಥ ಪ್ರಾಮಾಣಿಕ ಅಧಿಕ ಜಡ್ಜ್ ಆಗಿದ್ರು ಅವರು. ಅಂಥ ಮಹಾನ್ ಭಾವ ಸಪೋರ್ಟ್ ಮಾಡಿದ್ರು. ಕಿರಣ್ ಬೇಡಿ ಸಪೋರ್ಟ್ ಮಾಡಿದ್ರು. ಎಲ್ಲ ಹೆಂಗೆ ನಿಂತ್ಕೊಂಡ್ರು. ನೀವು ದೇಶದ್ರೋಹಿಗಳು, ಅದಕ್ಕೆ ಅವರೆಲ್ಲ ಬಂದಿಲ್ಲ. ಇಲ್ಲ, ಸಂತೋಷ್ ಹೆಗಡೆ ಇಷ್ಟೊತ್ತಿಗೆ ಬರೋರು. ಅವ್ರು ಹಿಂದೆ ಹೇಳಿದರು, ಅಡ್ವಾನಿ ನಮ್ಮ ಅಪ್ಪ ಅಂತ ಹೇಳಿದ್ರು ಅವರು. ಕೇಳಿಬೇಕಾರೆ ಸಂತೋಷ್ ಹೆಗಡೆ ಅವರು
ಅಡ್ವಾಣಿ ನಮ್ಮ ಅಪ್ಪ ಅಂತ ಹೇಳಿದರು. ಅವ್ರು ಯಾರೂ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ನೀವು ಸರಿ ಇಲ್ಲ, ನೀವು ದೇಶದ್ರೋಹಿಗಳು. ನೋಡಿ, ಈಗ SIR ಮಾಡ್ತಾ ಇರೋದು ಬಾಂಗ್ಲಾದೇಶದ ನುಸುಳುಕೋರರು ಬಂದವರೇ, ತುಂಬ ಜನ ಕಂಡುಹಿಡಿಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ಈ ನುಸುಳುಕೋರು ಬಂದು ಇಲ್ಲೇ ನಿಂತ್ಬಿಟ್ಟಾರಲ್ಲಪ್ಪ. ಅವ್ನು ಯಾರ ಬಾಂಗ್ಲಾದೇಶದ ಸಿನಿಮಾ ನಟ ಪ್ರಕಾಶ್ ರೈ ಅಂತ, ಆತ ಬಂದು ಅಲ್ಲಿ ನಿಂತಿದ್ದಾನೆ. ಎಡಪಕ್ಷಗಳವರೆಲ್ಲ ಚೈನಾದಿಂದ ಬಂದುಬಿಟ್ಟಿದ್ದಾರೆ, ಪಾಕಿಸ್ತಾನದಿಂದ ಬಂದವರೆ, ಎಲ್ಲ ಸುತ್ತಮುತ್ತ ತುಂಬ್ಕೊಂಡು ನಾವು ಬೆಂಬಲ ಕೊಡ್ತೀವಿ ಅಂತ ದೇಶದ್ರೋಹಿ ಘೋಷಣೆ ಕೂಗ್ತಾವ್ರಿ ಅವರೆಲ್ಲ. ನೀವು ಕೇಳ್ಬೋದು, ಅಮಿತ್ ಶಾ ಅವ್ರು ಹೆಂಗೆ ಬಿಟ್ಟರು? ಹೋಮ್ ಮಿನಿಸ್ಟರ್ ಅಲ್ವಾ ಅವರು? ಈ ಬಾಂಗ್ಲಾದೇಶದ ನಟ ಪ್ರಕಾಶ್ ರೈನ, ಪಾಕಿಸ್ತಾನದವ್ರನ್ನ, ಈ ಎಡಪಕ್ಷಗಳಿರತಕ್ಕಂಥ ಚೈನಾದವ್ರನ್ನ ಹೆಂಗೆ ಬಿಟ್ಟರು ಅಂತ ಹೇಳ್ಬಿಟ್ಟು ಒಂದು ಉದಾರತೆ ರೀ. ನಾವು ವಿಶ್ವಗುರು ಅದೇನ್ರಿ ಮೋದಿಯವರು? ವಿಶ್ವಗುರು ಅಲ್ವಾ? ಒಂದು ಉದಾರತೆ. ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಮೋದಿವರೆಗೂ ಪ್ರಜಾಪ್ರಭುತ್ವಕ್ಕೆ ದುನಿಯಾದವರು, ಅದನ್ನು ಗಟ್ಟಿಗೊಳಿಸಿದವರು, ವಾಕ್ ಸ್ವಾತಂತ್ರ್ಯಕ್ಕೆ ಒಂದು ಬೆಲೆ ಕೊಟ್ಟಂಥವ್ರು ಮೋದಿಯವರು ಬಿಟ್ಟರೆ ಒಬ್ಬನ ತೋರಿಸಿ ನೋಡೋದು. ನೆಹರು ಆದಿಯಾಗಿ ಹೇಳ್ತಾರದು. ಮೋದಿಯವ್ರ ಥರ ಯಾರು ಕೊಟ್ಟವ್ರೇನ್ರಿ? ಆ ಉದಾರ ನಡ್ಕೊಂಡವ್ರೇನ್ರಿ? ಆ ಉದಾರತೆಯಿಂದ ಕೊಟ್ಟರೆ ನಿಮಗೆ ನೀವು ಏನೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ದುರುಪಯೋಗ ಪಡಿಸ್ಕೊಂಡ್ಬಿಟ್ರೆ ಸುಮ್ಮನಿರೋಕ್ಕಾಗತ್ತಾ? ಅಲ್ಲಿ ಕುತ್ಕೊಂಡು ದೇಶದ್ರೋಹಿ ಘೋಷಣೆಗಳು ಕೂಗ್ತೀರಿ ನೀವು. ಜೈ ಭೀಮ್ ಅಂತೆ, ಜೈ ಸಂವಿಧಾನ ಅಂತೆ, ದೇಶದ್ರೋಹಿ ಘೋಷಣೆ ಇವೆಲ್ಲ. ನೀವು ಮಾತಾಡೋರು ಏನು ಮಾತಾಡಬೇಕು? ಅದೇನೋ ಮಕ್ಕಳು ಸಾತ್ರ ಅದ್ರ ಬಗ್ಗೆ ಮಾತಾಡಬೇಕಪ್ಪ. ಬೇರೆ ಬೇರೆ ಯಾಕೆ ಮಾತಾಡ್ತೀರಿ ನೀವು ಅಲ್ಲೆಲ್ಲ ಕೂತ್ಕೊಂಡು? ರಾಮ ಮಂದಿರ ಬಗ್ಗೆ ಮಾತಾಡ್ತೀರಾ? ಗೊತ್ತಾ ರಾಮ ಮಂದಿರ ದುಡ್ಡು ಯಾರು ಹೊಡೆದ್ರು ಅಂತ ನಿಮಗೆ? ಪಾಪ ಅಲ್ಲಿ ಕಮಿಟಿಯವರು ಪ್ರಾಮಾಣಿಕತೆಯಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೊಡೆದ್ರು. 80ರ ದಶಕದಿಂದಲೂ ಅಥವಾ 90ರಲ್ಲಿ ರಥಯಾತ್ರೆ ಮಾಡ್ತಾರೆ, ಏನು ದುಡ್ಡು ಕಲೆಕ್ಷನ್ ಆಯಿತು? ಪೈಸೆ ಲೆಕ್ಕ ಇಟ್ಟಿದ್ದಾರೆ. ಪರರ ಸೊತ್ತು ಪಾಷಾಣ ಅಂತ ಹೇಳಿದ್ರು ಜನ. ಅದು ಶ್ರೀರಾಮಚಂದ್ರ ಮೂರ್ತಿ ಅಧಿಕಾರ ಕೊಟ್ಟಂತವನು ಅಲ್ಲ. ಅದು ಕಾಂಗ್ರೆಸ್ಸರು ರಾಮನ್ನ BJP ಕಿತ್ಕೊಂಡ್ರು ಬಿಡಿ, ಅದು ಬೇರೆ ಪ್ರಶ್ನೆ. ಅದು ಮುಂದೆ ಹೇಳೋಣ. ಅಂಥ ರಾಮನಿಗೂ ಹೆಸರಲ್ಲಿ ದೇಣಿಗೆ ತೊಗೊಂಡು ದುಡ್ಡು ಕಲಿತೀವೇನ್ರಿ? ಪಾಕಿಸ್ತಾನದ ಸಾಬ್ರುಗಳು ಬಂದ್ಬಿಟ್ಟು ಈ ಎಲ್ಲ ದೇವಸ್ಥಾನದ ಪೂಜಾರಿಗಳನ್ನು, ಕಮಿಟಿಯವ್ರನ್ನ ಕಿಡ್ನಾಪ್ ಮಾಡಿ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಅವರೆಲ್ಲ ಮೀಸೆ ಬೋಳಿಸ್ಕೊಂಡು ವೇಷ ಹಾಕ್ಕೊಂಡು ಬಂದು ದುಡ್ಡು ಹೊಡ್ಕೊಂಡು ಓಡೋಗಿರೋದು. ಇದು ಸತ್ಯ, ಗೊತ್ತಾಯ್ತಾ? SIT ಅವ್ರಿಗೆ ಕೊಟ್ಟಿಲ್ವ ಅವನು ನಿರ್ದೋಷಿ ಅಂತೇಳೊಬ್ಬರಿಗೆ? ಮತ್ತು ಇದು ಸತ್ಯ ರೀ. ಪಾಕಿಸ್ತಾನದವ್ರು ಬಂದು ರಾಮನ ದೇವಸ್ಥಾನದಲ್ಲಿ ದುಡ್ಡು ಹೊಡ್ಕೊಂಡು ಹೋಗಿರೋದು. ಇವರೆಲ್ಲ ಕೂಡ ಹಾಕ್ಬಿಟ್ಟು ಇವರು ಪ್ರಾಮಾಣಿಕಂತ ಇಡೀ ಜೀವ ತೆಯ್ತಾ ಇದ್ದಾರೆ, ಗೊತ್ತಾ? ಅಂತರ ಮೇಲೆ ನೀವು ಸಾವಿರಾರು ಕೋಟಿ ಹೊಡೋರು ಅಂತೇಳಿ ಆಪದನ್ನ ವಹಿಸ್ತೀರ. ಮತ್ತು ಇತ್ತೀಚೆಗೊಂದಷ್ಟು ಜನ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಅದೇ 120 ಜನ ವಿಜ್ಞಾನಿಗಳು ಬಿಟ್ಟೋಗ್ಬಿಟ್ರಂತ ಇಸ್ರೋಯಿಂದ. ಹೋಗ್ರಿ, ಒಳ್ಳೆ ಚೆನ್ನಾಯ್ತಲ್ಲ, ಯಾರು ನಂಬ್ಕೊಂಡು ಕೂತಿದ್ದೀವಾ? ಅವ್ರು ಹೇಳ್ತಾ ಇರೋದು 2040ಕ್ಕೆ ಚಂದ್ರನ ಮೇಲೆ ಮನುಷ್ಯನ ಕಳಿಸ್ತೀವಿ ಅಂತ. 2040ಕ್ಕೆ ನಾವು 60,000 ವರ್ಷ ಹಿಂದೆನೇ ಕಳಿಸಿದ್ದೀವಿ. ತ್ರಿಶಂಕು ಅಂತ ಒಬ್ಬ ಸ್ವರ್ಗಕ್ಕೆ ಹೋಗ್ತಾ ಇರ್ತಾನೆ, ಅಲ್ಲಿ ಜಾಗ ಕೊಡಲ್ಲ, ದೇವೇಂದ್ರ ಓಡಿಸ್ಬಿಡ್ತಾನೆ ತೆಗಿ. ಬಿಟ್ವಾ ನಾವು ಮಧ್ಯ ದಾರಿಯಲ್ಲಿ ನಿಲ್ಲಿಸಿ ಅಲ್ಲೊಂದು ಸ್ವರ್ಗ ಮಾಡಿ ನಿಲ್ಲಿಸ್ತಂಥವ್ರು. ನಮ್ಮ ಟೆಕ್ನಾಲಜಿ 10,000 ವರ್ಷ ಅಡ್ವಾನ್ಸ್ ಆಗಿದೆ. ನೀವೇನು AI ಮತ್ತೊಂದು ಮಣ್ಣು ಮಸಿ ಅಂತ ಹೇಳ್ತೀರಾ? ಇದು ಲೆಕ್ಕನೇ ಇಲ್ಲ. ಇದನ್ನು ದಾಟ್ಕೊಂಡು ಹೋಗ್ಬಿಟ್ಟಿದ್ದೀವಿ ನಾವು. 10,000 ವರ್ಷ ಮುಂದಕ್ಕೆ ಟೆಕ್ನಾಲಜಿ ನಮ್ಮದಿದೆ, ಗೊತ್ತಾಯ್ತಿದೆಯಾ? ನಾವ್ಯಾರು ಏರೋಪ್ಲೇನ್ ಆಡಿಸ್ತವ್ರು, ಪುಷ್ಪಕ ವಿಮಾನ ಕಂಡಿಡಿದವರು. ನಾವೊಂದು ಮಂತ್ರ ಹೇಳಿದ್ರೆ ಸಾಕ್ರಿ, ಒಂದು ಅಷ್ಟು ಕೆಲಸ ಆಗುತ್ತೆ. ಒಂದು ಹೋಮಕ್ಕೆ ಒಂದು ಕೆಲಸ ಆಗುತ್ತೆ. ಒಂದು ಮಂತ್ರ ಹೇಳಿದ್ರೆ ಸಾಕು, ಆವಿಷ್ಕಾರ ಆಗ್ತವೆ. ನೀವು 120 ಜನ ಹೋಗ್ಬಿಟ್ರೆ ನಾನು ತಲೆ ಕೆಡಿಸ್ಕೊಳ್ತೀವ? ನಮ್ಮ ಜ್ಯೋತಿರ್ವಿಜ್ಞಾನ ಇಲ್ವಾ? ಅದು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿಲ್ಲಿ ನಮ್ಮ ದೇಶದ ಮರ್ಯಾದೆ ಕೂತಿದ್ರಲ್ಲಿ, ಮರ್ಯಾದೆ ಕೂತಿದ್ರೇನ್ರಿ? ಎಲ್ಲ ನಡೆಯಲ್ಲ. ಈ ಆಟಗಳನ್ನ ಮತ್ತೆ ಇಟ್ಕೋಬೇಡಿ ನೀವು. ಇದಕ್ಕೋಸ್ಕರ ನಮ್ಮ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡೋಕ್ಕಾಗಲ್ಲ. ದೆಹಲಿ ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಇಡೀ ಜಗತ್ತು ಹೌದು ಅಂತೇಳಿ ಮೆಚ್ಚಿ ಮಾತಾಡ್ತಾ ಇದೆ. ಎಲ್ರಿಗೂ ಸಹ ನಮಸ್ಕಾರ.